ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಚುನಾವಣೆ ಪ್ರಾರಂಭ ಆಗಿ ನಾಮಪತ್ರ ಸಲ್ಲಿಸಲು ಅಂತಿಮವಾಗಿ ದಿನಗಳಾದರೂ ಸಹ ಚುನಾವಣಾಧಿಕಾರಿನೂ ನೇಮಕ ಮಾಡಿಲ್ಲ, ನೋಟಿಸ್ ಫಲಕ ಹಾಕಿಲ್ಲ, ಪೇಪರ್ ಹೇಳಿಕೆ ಕೊಟ್ಟಿಲ್ಲ, ಯಾವುದೇ ಮಾಹಿತಿ ಕೊಡದೆ ಅವಿರೋಧವಾಗಿ ಆಯ್ಕೆ ಆಗಬೇಕು ಅನ್ನೋ ಹುನ್ನಾರದಿಂದ ಇವರು ನಿನ್ನೆ ತಾನೇ ಓಪನ್ ಮಾಡಿರೋ ಬಿಲ್ಡಿಂಗಲ್ಲಿ ನಿನ್ನೆ ತಾನೇ ಚುನಾವಣಾಧಿಕಾರಿನ ನೇಮಕ ಮಾಡಿಕೊಂಡು ಅಕ್ರಮ ಎಸಗಿರುತ್ತಾರೆ ಸಂಘದವರು. ಜೊತೆಗೆ ನನ್ನ ಹಾದಿಯಾಗಿ ನನ್ನ ಕೆಲವ್ರನ್ನ ಚುನಾವಣೆಯಲ್ಲಿ ನಿಂತು ಇವ್ರು ಗೆದ್ದುಬಿಡ್ತಾರೆ, ಅಕ್ರಮವಾಗಿರ್ತಕ್ಕಂಥ ಗುರುಭವನ ಅಕ್ರಮ ಇನ್ನೊಂದು ಎಲ್ಲನೂ ಬಯಲುತ್ತದೆ CJ ಕುಮಾರ್ ಅನ್ನೋ ಒಂದು ಭಯದಿಂದ ನಮ್ಮನ್ನು ಮತದಾರ ಪಟ್ಟಿಯಿಂದ ಕೈಬಿಟ್ಟು ವಂಚಿಸುತ್ತಾರೆ. ಇದು ಇಡೀ ರಾಜ್ಯದ ಶಿಕ್ಷಕರ ಕುಲಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಹಾಗಾಗಿ ಇದು ಏನು ಕಾನೂನು ಹೋರಾಟ ನಾವು ಸಿದ್ಧ ಇದ್ದೀವಿ. ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋಕ್ಕೂ ನಾವು ಸಿದ್ಧ ಇದ್ದೀವಿ, ಹೋರಾಟ ಮಾಡೋಕ್ಕೆ ನಾವು ಸನ್ನದ್ಧವಾಗಿದ್ದೀವಿ. ಜೊತೆಗೆ ಕಳ್ಳ ಮಾರ್ಗನ ಅನಿಸಿ ಕಳ್ಳ ಬಿಲ್ಡಿಂಗಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಧುಬಸ್ತಲ್ಲಿರ್ತಕ್ಕಂಥ ಬಿಲ್ಡಿಂಗ್ನ ಅಕ್ರಮವಾಗಿ ಕೆಡಗಿ ಅಕ್ರಮವಾಗಿ ಕಟ್ಟಿ ಆ ಬಿಲ್ಡಿಂಗಲ್ಲಿ ಆಫೀಸ ನಿನ್ನೆ ಓಪನ್ ಮಾಡಿ ನಿನ್ನೆ ಚುನಾವಣಾಧಿಕಾರಿನ ನೇಮಕ ಮಾಡಿಕೊಂಡು ಇನ್ನು ಒಂದೇ ದಿನ ಬಾಕಿ ಅಂತ ಉಡಾಪೆ ಉತ್ತರನ ಚುನಾವಣಾಧಿಕಾರಿ ಕೂತ್ಕೊಡ್ತಾರೆ. ಈ ಚುನಾವಣಾಧಿಕಾರಿ ಹಿನ್ನೆಲೆ ಏನು? ಇವ್ರನ್ನ ಆಯ್ಕೆ ಮಾಡ್ಕೊಂಡಿರೋದೇ ಅವ್ರ ಅನುಕೂಲಕ್ಕೆ ತಕ್ಕಂಗೆ ನಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಮಾಡ್ಕೊಂಡು ಆದಿಯಾಗಿ ಮಂಜುನಾಥ್ ಆದಿಯಾಗಿ ಇವರೆಲ್ಲ ಒಂದಲ್ಲ ಒಂದಿನ ಇವರು ಜೈಲಿಗೆ ಹೋಗೋ ಸನ್ನಿವೇಶ ಹತ್ತಿರದಲ್ಲಿ ಇದೆ. ಇಲ್ಲಿವರೆಗೆ ನಾವು ಮೌನವಾಗಿದ್ದೋ, ಇನ್ನು ಮುಂದೆ ಎಲ್ಲ ಕಡೆ ನಾನೇ ಅರ್ಜಿ ಕೊಡ್ತೀನಿ, ನಾನೇ ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ, ನಾನೇ ಕೋರ್ಟ್ಗೆ ಹೋಗ್ತೀನಿ. ಪ್ರಕಾರವಾಗಿ ಒಂದು ವಾರದ ಮುಂಚೆ ಚುನಾವಣಾಧಿಕಾರಿ ನೇಮಕ ಮಾಡಬೇಕು. ಚುನಾವಣಾಧಿಕಾರಿ ಆಫೀಸ್ ತೆಗೆದು ಪ್ರೆಸ್ ಮೀಟ್ ಮಾಡಿ ಪೇಪರ್ಗೆ ಹೇಳಿಕೆ ಕೊಟ್ಟು ಎಲ್ಲರಿಗೂ ಹೇಳಿಕೆ ಕೊಟ್ಟು ನೋಟಿಸ್ ಬೋರ್ಡ್ ಗಂಟಿಸಿ ಕಾರ್ಯಚಟುವಟಿಕೆ ಮಾಡಬೇಕಾಗಿತ್ತು. ಅದನ್ನು ಮರೆಮಾಚಿ ಏಕಾಏಕಿ ಇವತ್ತೇ ಬಂದು ನಾಳಿಕೆ ಲಾಸ್ಟ್ ಡೇಟು ಅಂತ ನಿಮಗೂ ಉತ್ತರ ಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗಳು ನಮ್ಮ ಸಮ್ಮುಖದಲ್ಲಿ. ಅದೆಷ್ಟು ಸರಿ ಎಷ್ಟು ಸಮಂಜಸ ಅಂತ ಅದನ್ನು ಸಾರ್ವಜನಿಕರಿಗೆ ಶಿಕ್ಷಕರಿಗೆ ನೀವೇ ತಿಳಿಸ್ಬೇಕು. ಚುನಾವಣಾಧಿಕಾರಿಗಳು ನನ್ನ ನಿನ್ನೆ ನೇಮಕ ಮಾಡಿದ್ದಾರೆ, ನಾಳೆ ಲಾಸ್ಟ್ ಡೇಟು, ಅವ್ರು ನೇಮಕ ಮಾಡಿರೋ ಪ್ರಕಾರ ಡ್ಯೂಟಿ ಮಾಡ್ತಾ ಇದ್ದೀನಿ, ನಂದು ಏನೂ ಇಲ್ಲ ಅಂತ ಕೈ ಜಾರ್ಕೊಂಡಿದ್ದಾರೆ. ಒಟ್ಟು ಎಷ್ಟು ಮತದಾರರ ಪಟ್ಟಿನ ಕೈ ಬಿಟ್ಟಿದ್ದಾರೆ? ಸುಮಾರು ನನ್ನ ಪ್ರಕಾರ ಒಂದು 15-20 ಜನ ಇದ್ದಾರೆ. ಸ್ಪಷ್ಟವಾಗಿ ಮಾಹಿತಿ ಕೊಡೋಕ್ಕೆ ಚುನಾವಣಾಧಿಕಾರಿನೇ ಲಭ್ಯ ಇಲ್ಲದೆ ಇರೋದು ನಮಗೆ ಮಾಹಿತಿ ಸಿಕ್ಕಿಲ್ಲ. ಹೌದು CJ ಕುಮಾರ್ ತಂಡ ಏನಾರ ಶಿಕ್ಷಕರ ಚುನಾವಣೆ ಗೆದ್ದರೆ ಗುರುಭವನದಲ್ಲಿ ನಡೆದಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಈಚುತ್ತಾನೆ. ನಾವೆಲ್ಲ ಜೈಲು ಪಾಲಾಗಬೇಕಾಯ್ತದೆ. ನಾವು ಒಬ್ಬ BO ಸೈನ್ ಮಾಡೋದನ್ನ ಇವರೇ ಸೈನ್ ಮಾಡ್ಕೊಂಡಿದ್ದಾರೆ, ಒಬ್ಬ BO ಸೈನ್ ಮಾಡೋದ ಬ್ಯಾಂಕ್ ಸೈನ ಇವರೇ ಸೈನ್ ಮಾಡ್ಕೊಂಡಿದ್ದಾರೆ. ಒಂದು ಸರ್ಕಾರಿ ಕಟ್ಟಡ ಯಾವುದೇ ಅನುಮತಿ ಇಲ್ಲದೆ ಕೆಡವಿದ್ದಾರೆ, ಒಂದು ಸರ್ಕಾರಿ ಕಟ್ಟಡ ಯಾವುದೇ ಅನುಮತಿ ಇಲ್ಲದೆ ಕಟ್ಟಿದ್ದಾರೆ. ಗುರುಭವನ ಆಸ್ತಿನ ಖಾತೆ ಅನ್ಯ ಮಾರ್ಗದಿಂದ ಯಾವುದೇ ಆದೇಶ ಇಲ್ಲದೆ ಖಾತೆ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಪೋರ್ಟಲ್ಟಿ ಕೇಸ್ ಫೈಲ್ ಆಗುವಂಥ ಕೇಸ್ನೇ ಮಾಡಿದ್ದಾರೆ. ಒಂದು ಸರ್ಕಾರಿ ಆಸ್ತಿನ ಖಾತೆ ಮಾಡಿಸ್ಕೊಂಡಿದ್ದಾರೆ ಅನ್ಯ ಮಾರ್ಗದಿಂದ, ಯಾವುದೇ ಇಲಾಖಾ ಆದೇಶ ಇನ್ನೊಂದಿಲ್ಲ. ಇನ್ನೊಂದು ಸರ್ಕಾರಿ ಬಿಲ್ಡಿಂಗು ಅವರು ಅಲ್ಲದೇ ಇದ್ರೂ ಸಹ ಕೆಡವಿದ್ದಾರೆ ಅನುಮತಿ ಇಲ್ಲದೆ. ತಿರ್ಗಾ ಸರ್ಕಾರಿ ಆಸ್ತಿ ಕೆಡವಿ ಯಾವುದೇ ಅನುಮತಿ ಇಲ್ಲದೆ ಇವರೇ ಬಾಡಿಗೆನ ಮತ್ತು ಅಡ್ವಾನ್ಸ್ನ ಕಲೆಕ್ಟ್ ಮಾಡಿಕೊಂಡು ರೂಮ್ ಅಲಾಟ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಪೇಪರ್ ಹೇಳಿಕೆಲೆ ಮೊನ್ನೆ ಕೊಟ್ಟಿದ್ದಾರೆ. ಲೋಕಾರ್ಪಣೆ ಯಾರ್ದೋ ಆಸ್ತಿನ ಯಾರೋ ಲೋಕಾರ್ಪಣೆ ಮಾಡೋದು, ಇದೆಷ್ಟು ಸರಿ ಎಷ್ಟು ತಪ್ಪು ಅಂತ ನೀವು ಪತ್ರಿಕಾರರು ನೀವೇ ಸಮಾಜಕ್ಕೆ ಮಾರ್ಗದರ್ಶನ ನೀಡಬಹುದು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.